ಆದರೆ ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ನಾನು ಮುಸಲ್ಮಾನರಿಗೆ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀನಿ. ಮುಸಲ್ಮಾನರೇ, ನೀವು ನಿಮ್ಮನ್ನು ಎಲ್ಲರನ್ನು ಒಟ್ಟಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮುಸಲ್ಮಾನ ಸಮಾಜದಲ್ಲಿರುವಂಥ ಪುಂಡರು ಗಲಭೆಕೋರರು ಯಾರಿದ್ದಾರೆ ಅವ್ರನ್ನ ಖಂಡಿಸುವಂಥ ಕೆಲಸವನ್ನ ಯಾವ ಮುಲ್ಲಾನು ಮಾಡ್ತಾ ಇಲ್ಲ, ಯಾವ ಇಮಾಮು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಇಡೀ ಸಮಾಜವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಗುರಿಯಾಗಿ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಮುಸಲ್ಮಾನರೇ, ಹಿಂದೂಗಳನ್ನ ನೀವು ಅಂಡರ್ ಎಸ್ಟಿಮೇಟ್ ಮಾಡಕ್ ಹೋಗ್ಬೇಡಿ. ನ್ಯೂಕ್ಲಿಯರ್ ಬಾಂಬ್ನ ಮಾಡಿರುವಂತ ಹಿಂದೂಗಳಿಗೆ ಪೆಟ್ರೋಲ್ ಬಾಂಬ್ನ ಮಾಡೋದಕ್ಕೆ ಬರಲ್ಲ ಅಂತ ತಿಳ್ಕೊಳ್ಬೇಡಿ. ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಮಾಡಿರುವಂತ ಹಿಂದೂಗಳಿಗೆ ಕಲ್ಲನ್ನು ಬಿಸಾಡಕ್ ಬರಲ್ಲ ಅಂತ ಅನ್ಕೊಳ್ಬೇಡಿ. ಅದೇ ರೀತಿಯಲ್ಲಿ ಜಗತ್ತಿನ ಸಾಫ್ಟ್ವೇರ್ ಇಂಡಸ್ಟ್ರಿಯನ್ನ ರನ್ ಮಾಡ್ತಿರೋ ಹಿಂದೂಗಳಿಗೆ ನಿಮ್ಮ ವಿರುದ್ಧ ಆಕ್ರಮಣ ಮಾಡಲಿಕ್ಕೆ ಕೈಗೊಂದು ಕಲ್ಲು ಎತ್ಕೊಳ್ಳೋಕೆ ಬರಲ್ಲ ಅಂತ ತಿಳ್ಕೊಳ್ಬೇಡಿ. ಅದೇ ರೀತಿಯಲ್ಲಿ ಇವತ್ತು ಚಂದ್ರನ ಮೇಲೆ, ಸೌತ್ ಪೋಲ್ ಮೇಲೆ ನಮ್ಮ ನೌಕೆಯನ್ನು ಇಳಿಸಿದ್ವಿ, ನೀವಿನ್ನು ಚಂದ್ರನ ಆರಾಧನೆ ಮಾಡ್ತಿದ್ವಿ. ಆ ಚಂದ್ರನ ಮೇಲೆ ನಮ್ಮ ನೌಕೆಯನ್ನು ಇಳಿಸಿರುವಂಥವ್ರು ನಾವು. ನಮಗೆ ಈ ಗುಜರಿಗಳು, ಟಾಂಗಾಗಳು ಇವರು ಮಾಡುವಂತಹ ಈ ಪೆಟ್ರೋಲ್ ಬಾಂಬನ್ನು ಮಾಡಕ್ ಬರಲ್ಲ ಹಿಂದೂಗಳಿಗೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ನಮಗೆ ನ್ಯೂಕ್ಲಿಯರ್ ಬಾಂಬ್ ಮಾಡಿರೋರಿಗೆ ಈ ಗುಜರಿ ಟಾಂಗಾಗಳು ಮಾಡೋ ಕೆಲಸ ನಮಗೂ ಬರುತ್ತೆ. ಆದ್ರೆ ನಾವು ಈ ದೇಶದ ಶಾಂತಿ ಮತ್ತು ಸುರಕ್ಷತೆ ದೃಷ್ಟಿಯಿಂದ ಸುಮ್ಮನಿದ್ದೀವಿ. ಆದರೆ ನಮ್ಮ ಮೌನವನ್ನ, ನಮ್ಮ ತಾಳ್ಮೆಯನ್ನ, ನಮ್ಮ ಸೌಹಾರ್ದ ಭಾವನೆಯನ್ನ ನೀವು ಏನಾದ್ರೂ ಕೂಡ ನಮ್ಮ ಪುಕ್ಕಲತನ ಅಂತೇಳಿ ಹೇಳಿ ನೀವು ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ, ಅದು ತಪ್ಪಾಗಿ ಭಾವಿಸಿದ್ರೆ, ಒಬ್ಬೊಬ್ಬ ಹಿಂದೂನು ಕೂಡ ಕೈಯಲ್ಲಿ ಒಂದೊಂದು ಕಲ್ಲಿಟ್ಕೊಂಡ್ರೆ ನಿಮಗೆ ಉಳಿಗಾಲ ಇರಲ್ಲ. ಅದನ್ನು ಅರ್ಥ ಮಾಡಿಕೊಂಡು ನೀವು ಇನ್ನು ಮುಂದೆ ಎಚ್ಚರಿಕೆಯಿಂದ, ಗೌರವಯುತವಾಗಿ ಹಾಗೂ ಹದ್ದು ಬಸ್ತಿನಲ್ಲಿ ಇರುವಂಥದ್ದನ್ನು ನೀವು ಕಲ್ತ್ಕೋಬೇಕು. ಹಾಗೆ ನಿಮ್ಮ ಮುಲ್ಲಾಗಳಿಗೆ, ಇಮಾಮ್ಗಳಿಗೆ ಹಾಗೂ ಮುಸಲ್ಮಾನ ಸಮುದಾಯದಲ್ಲಿರುವಂತಹ ಬುದ್ಧಿಜೀವಿಗಳಿಗೆ ಹೇಳಿಕ್ಕೆ ಬಯಸ್ತೀನಿ, ನಿಮ್ಮಲ್ಲಿರುವಂತಹ ಪುಂಡ್ರನ್ನ, ಈ ರೀತಿ ಗಲಭೆಕೋರರನ್ನ, ಈ ತರ ಸಮಾಜಘಾತಕ ಶಕ್ತಿಗಳನ್ನ ಖಂಡಿಸುವಂತ ಕೆಲಸವನ್ನ ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ, ಇಡೀ ಸಮಾಜ ಇವರು ಮಾಡುವಂತಹ ಕುಕೃತ್ಯ ಏನಿದೆಯಲ್ಲ ಅದರ ಕೆಟ್ಟ ಹೆಸರನ್ನ ಇಡೀ ಸಮಾಜ ಪಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ನೀವು ಕೂಡ ಸೈಲೆಂಟ್ ಆಗಿರೋ ಮುಖಾಂತರ ನೀವು ಕೂಡ ಹೊಣೆಯಾಗಿರ್ತೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.